ಸರ್ ಇದೆ ಕನೆಕ್ಟ್ ಆಗಿದೆ. ಬಿಜೆಪಿಯ ಯಾರು ಅಮಾನತುಗೊಂಡಿರುವಂತ ಯತ್ನಾಳ್ರವರು ನಿನ್ನೆ ಅಂದ್ರೆ 17ನೇ ತಾರೀಕು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು ಬಿಜೆಪಿಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂತ ಕೌಟುಂಬಿಕ ರಾಜಕಾರಣ ಇನ್ನಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತ ಲಿಂಗರಾಜ್ ಪಾಟೀಲ್ ಅವರಿಗೆ ವೋಟ್ ಹಾಕ್ತೀನಿ ಅನ್ನೋದನ್ನ ಪತ್ರ ಬರೆದಿದ್ದಾರೆ. ಸೊ ಆ ಪತ್ರವನ್ನ ನಮಗೆ ಆಮೇಲೆ ಆ ಪತ್ರವನ್ನ ನಮಗೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಏನು ಎಲೆಕ್ಷನ್ ನಡೀತಕ್ಕಂಥ ಆ ಪ್ರೆಮೈಸಸ್ಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಪತ್ರ ತೋರಿಸಿ ಕೇಳಿದ್ವಿ, ನೀವು ಈ ರೀತಿ ಪತ್ರ ಬರೆದಿದ್ದೀರಿ ಏನು ಅಂತ ಹೇಳಿದ್ರೆ ಅವರು ಬಿಜೆಪಿನವರು ಕಳ್ಳರಿದ್ದಾರೆ, ಅವರು ಬಳಸಿದಂತ ಪದ ರೆಕಾರ್ಡ್ ಆಗಿದೆ, ಅವರು ಕಳ್ಳರಿದ್ದಾರೆ ಬಂದಿದ್ರು. ನಾನೇನಾದ್ರೂ ಆ ರೀತಿಯ ಪತ್ರ ಬರೀತಾ ಇದ್ರೆ ನಾನು ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ, ಅದಕ್ಕೋಸ್ಕರ ಪತ್ರ ಬರ್ತಿದ್ದೀನಿ, ಆ ಪತ್ರ ಬರೆದಿರೋದು ನಿಜ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ರೆಕಾರ್ಡ್ ಸಹ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನ ವೋಟ್ ಆಫ್ ಸೀಕ್ರೆಸಿಯನ್ನ ವೈಲೇಟ್ ಮಾಡಿದ್ದಾರೆ, ಆ ವೋಟ್ ಅನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಅಬ್ಜೆಕ್ಷನ್ ರೈಸ್ ಮಾಡಿದ್ವಿ. ಸೊ ರೂಲ್ 39 ಆಫ್ ಕಾಂಗ್ರೆಸ್ 1961 ಪ್ರಕಾರ ಸೊ ಯಾವ ಸೊ ರೂಲ್ಸ್ ಅಲ್ಲಿ ರೂಲ್ಸ್ 39 ರೈಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ಸ್ಪಷ್ಟ ಇದೆ. ಮೊದಲನೆಯದು ಭಾರತೀಯ ಜನತಾ ಪಾರ್ಟಿ ಮತ್ತು ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಮುಗಳನ್ನು ಇವತ್ತು ವೈಲೇಟ್ ಮಾಡಿದ್ದಾರೆ. ಸೊ ಇವರಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆ ಮತದಾರರಿಗೆ ಸಂವಿಧಾನದ ಮೇಲೆ ಚುನಾವಣಾ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಇವತ್ತು ಇದನ್ನ ಅಲ್ಟಿಮೇಟ್ಲಿ ಅವರು ಸಾರಾಸಗಟಾಗಿ ಅಡ್ಜುಡಿಕೇಟೆಡ್ ಬೈ ದ ಕೋರ್ಟ್ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಇದೆ. ಅದನ್ನ ಅಲ್ಟಿಮೇಟ್ಲಿ ಕೌಸ್ ಆಫ್ ಆಕ್ಷನ್ ಇರ್ತಕ್ಕಂಥ ಇದೆ. ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಬಹಳಷ್ಟು ಮಾತನಾಡ್ತಾರೆ, ಮತ್ತೆ ಅವರ ಮತದಾರರು ಬಹಳಷ್ಟು ಮಾತನಾಡ್ತಾರೆ. ಶಾಸಕರಾಗಿರುವಂತವರು ಅವರಿಗೆ ಸಂವಿಧಾನದ ಮೇಲಾಗ್ಲಿ, ಚುನಾವಣಾ ಪ್ರಕ್ರಿಯೆ ಮೇಲಾಗ್ಲಿ ಅಥವಾ ಚುನಾವಣಾ ಕಾನೂನಿನ ಮೇಲೆ ಆಗಲಿ ಅವರಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು. ಆ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ ಅವರನ್ನ ಜಯಗೊಳಿಸ್ತಕ್ಕಂಥದಕ್ಕೆ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ಗೆ ನಾವು